कांग्रेस 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 ये कांग्रेस कांग्रेस हर बार कांग्रेस ने कांग्रेस कांग्रेस की कांग्रेस 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 लेकिन कांग्रेस ಕೇಂದ್ರ ಸರ್ಕಾರ ಆತುರದಲ್ಲಿ ವಿವಾದಿತ ಕ್ಷೇತ್ರ ಮರುವಿಂಗಡಣೆ ಮಸೂದೆ ಜೊತೆಗೆ ಮಹಿಳಾ ಮೀಸಲಾತಿಯನ್ನ ತಳಕು ಹಾಕಿ ಜಾರಿಗೆ ತರೋಕೆ ಮುಂದಾಗಿದ್ದು ಮಹಿಳೆಯರ ಪರ ಕಾಳಜಿಯಿಂದಾನೋ ಅಥವಾ ಬಿಜೆಪಿಯ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಅನುಕೂಲ ಆಗಲಿ ಅಂತಾನೋ ಅನ್ನೋದು ಮೊನ್ನೆ ರಾತ್ರಿ 8 ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರಲ್ಲ, ಆಗಲೇ ಅವರ ಅಸಲಿ ಉದ್ದೇಶ ಏನಾಗಿತ್ತು ಅನ್ನೋದು ಇಡೀ ದೇಶದ ಜನಕ್ಕೆ ಮನದಟ್ಟಾಗಿದೆ. ವಿರೋಧ ಪಕ್ಷಗಳು ಸೇರಿಕೊಂಡು ಮಹಿಳಾ ಮೀಸಲಾತಿ ಮಸೂದೆಯನ್ನೇ ಸೋಲಿಸಿಬಿಟ್ವು ಅಂತ ಮಾತನಾಡೋಕೆ ಶುರುವಿಟ್ಕೊಂಡಿದ್ದಂತಹ ಮೋದಿ ಸಾಹೇಬರು ಇಡೀ ಭಾಷಣದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ, ಮಹಿಳೆಯರ ಬಗ್ಗೆ ಮಾತನಾಡಿದ್ದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಜಪ ಮಾಡಿದ್ರು. ಮೋದಿಯವರಿಗೆ ಕಾಂಗ್ರೆಸ್ ಮೇಲೆ ಅದೇನು ಪ್ರೀತಿ ಅಂತೀರಾ? ಭಾಷಣದಲ್ಲಿ ಬರೋಬ್ಬರಿ 59 ಸರಿ ಕಾಂಗ್ರೆಸ್ ಪಾರ್ಟಿಯ ಹೆಸರನ್ನು ಉಲ್ಲೇಖ ಮಾಡಿ ಕಾಂಗ್ರೆಸ್ ಮಹಿಳೆಯರ ಪಾಲಿಗೆ ವಿಲನ್ ಅನ್ನೋ ಹಾಗೆ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಸದ್ಯ ಎಲೆಕ್ಷನ್ ನಡೀತಾ ಇರುವಂತಹ ತಮಿಳುನಾಡು, ಪಶ್ಚಿಮ ಬಂಗಾಳ, ಮುಂಬರುವ ವರ್ಷದಲ್ಲಿ ಎಲೆಕ್ಷನ್ ನಡೆಯಲಿರೋ ಉತ್ತರ ಪ್ರದೇಶದಲ್ಲಿನ ಪ್ರಮುಖ ವಿರೋಧ ಪಕ್ಷಗಳನ್ನ ಅಂದರೆ DMK, TMC, ಸಮಾಜವಾದಿ ಪಾರ್ಟಿಗಳ ಹೆಸರನ್ನು ಉಲ್ಲೇಖಿಸಿ ಈ ಪಕ್ಷಗಳು ಕೂಡ ಮಹಿಳಾ ಮೀಸಲಾತಿ ವಿರೋಧಿ ಪಕ್ಷಗಳು ಅಂತ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಮೋದಿಯವರ ಭಾಷಣವನ್ನು ಕೇಳಿದಾಗ ದೇಶದ ಪ್ರಧಾನಿ ಮಾತಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ BJP ಲೀಡರ್ ಮೋದಿಯವರು ತಮ್ಮ ಪಕ್ಷದ ಪರೋಕ್ಷವಾಗಿ ದೇಶದ ಮಹಿಳೆಯರ ಎದುರು ವೋಟ್ ಕೇಳೋ ಪೊಲಿಟಿಕಲ್ ಸ್ಟಂಟ್ ನಡೆಸ್ತಿದ್ದಾರೆ ಅನ್ನೋದು ಎಂಥವ್ರಿಗೂ ಮೇಲ್ನೋಟಕ್ಕೆ ಅರ್ಥವಾಗ್ತಾ ಇತ್ತು. ಈಗ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಆದಿಯಾಗಿ BJPಯ ಎಲ್ಲರೂ ಮಹಿಳಾ ಮೀಸಲಾತಿಗೆ ಸೋಲಾಯಿತು, ಅದಕ್ಕೆ ವಿರೋಧ ಪಕ್ಷಗಳೇ ಕಾರಣ ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಚುನಾವಣೆಯಲ್ಲಿ ಇದನ್ನೇ ವಿಪಕ್ಷಗಳ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಂಡು ಪ್ರಚಾರ ಕೂಡ ನಡೆಸ್ತಿದ್ದಾರೆ. ಇದು ಮಹಿಳೆಯರ ಪರ ಹಿತಾಸಕ್ತಿಯೋ ಅಥವಾ BJPಗೆ ಓಟು ಹೆಚ್ಚಿಸಿಕೊಳ್ಳೋ ಕಾರ್ಯತಂತ್ರವೋ ಅನ್ನೋದನ್ನ BJPಯವರೇ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ BJP ಮತ್ತು ಮೋದಿಯವರ ಮಹಿಳಾ ಪರ ಕಾಳಜಿ ಎಲೆಕ್ಷನ್ ಸುತ್ತ ಗಿರ್ಕಿ ಹೊಡೆಯುತ್ತೆ ಅಂತ ವಿಪಕ್ಷಗಳು ಈ ಹಿಂದೆನೇ ಭವಿಷ್ಯ ನುಡಿದಿದ್ವು. 2023ರಲ್ಲೇ ಉಭಯ ಸದನಗಳಲ್ಲಿ ಅಂಗೀಕಾರಗೊಂಡಿದ್ದಂತಹ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ಯಾಕೆ 3 ವರ್ಷ ತಡ ಮಾಡಿತು? 3 ವರ್ಷ ಸುಮ್ಮನಿದ್ದು ಈಗ ಎಲೆಕ್ಷನ್ ಟೈಮ್ನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಉಕ್ಕಿ ಹರಿಯೋಕೆ ಕಾರಣ ಏನು? ಮಹಿಳಾ ಮೀಸಲಾತಿಯನ್ನು ಅನಗತ್ಯವಾಗಿ ಕ್ಷೇತ್ರ ಮರುವಿಂಗಡಣೆ ಜೊತೆಗೆ ತಳಕು ಹಾಕಿದ್ದೇನಕ್ಕೆ ಅನ್ನೋ ಪ್ರಶ್ನೆಗಳನ್ನು ವಿಪಕ್ಷಗಳ ನಾಯಕರು ಸಂಸತ್ತಿನಲ್ಲಿ ಪ್ರಶ್ನಿಸ್ತಾನೆ ಬಂದಿದ್ದಾರೆ. ಈ ವಿಚಾರವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ತಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಿದರು. This is not a women's bill. This is nothing to do with the empowerment of women. There is a women's bill. It was passed in 2023 in this house itself. And my friends and teachers in the BJP said that it will be implemented in 10 years' time. That is the women's bill. This is an attempt to change the electoral map of India, using and hiding behind India's women. And actually it is a shameful act, because instead of giving them women's reservation, which is very easy to do and every single opposition person will support it right now, bring that old bill back right now and we will help you pass it for implementation from this second. Now, that is the women's bill. This is something else. 2023ರಲ್ಲೇ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರಗೊಂಡಿದೆಯಲ್ಲ, ಆವತ್ತು ಎಲ್ಲ ಪಕ್ಷದವರು ಸಹಮತದಿಂದ ಬೆಂಬಲ ಸೂಚಿಸಿದ್ವಿ. ಅದೇ ಮಸೂದೆಯನ್ನು ಯಥಾವತ್ತಾಗಿ ಜಾರಿಗೆ ತರುವುದಾದರೆ ಈ ಕ್ಷಣದಲ್ಲೇ ಬೆಂಬಲ ಕೊಡ್ತೀವಿ ಅಂತ ಹೇಳಿದರು. ಈಗಲೂ ಆ ನಿಲುವಿಗೆ ಬದ್ಧರಾಗಿದ್ದೇವೆ, ನಾವು ಮಹಿಳಾ ಮೀಸಲಾತಿಯ ಪರವಾಗಿದ್ದೇವೆ ಅಂತ ವಿಪಕ್ಷದವರು ಸಾರಿ ಹೇಳ್ತಿದ್ದಾರೆ. ಮಹಿಳಾ ಮೀಸಲಾತಿಯನ್ನು ಯಾವುದಕ್ಕೂ ತಳಕು ಹಾಕದೆ ಜಾರಿಗೆ ತರುವುದಾದರೆ ನಮ್ಮ ಬೆಂಬಲ ಇದೆ ಅಂತ ವಿಪಕ್ಷಗಳೇ ಹೇಳ್ತಿರುವಾಗ ಕೇಂದ್ರ ಸರ್ಕಾರ ಇಲ್ಲ ಸಲ್ಲದ ಗೊಂದಲ ಸೃಷ್ಟಿಸ್ತಾ ಇರೋದು ಯಾಕೆ? ಎಲೆಕ್ಷನ್ ಟೈಮಲ್ಲಿ ಪ್ರಧಾನಿ ಮೋದಿಯವರು ರಾಷ್ಟ್ರೀಯ ವೇದಿಕೆಯನ್ನು ಬಳಸಿಕೊಂಡು ರಾಜಕೀಯ ಟೀಕೆಗಳನ್ನು ಮಾಡ್ತಿರೋದು ಯಾಕೆ? ವಿಪಕ್ಷಗಳು ಮಹಿಳಾ ಮೀಸಲಾತಿಗೆ ನಮ್ಮ ಬೆಂಬಲ ಇದೆ ಅಂತಿದಾವಲ್ಲ, ಹಾಗಿದ್ರೆ 2023ರಲ್ಲಿ ನಿಮ್ಮದೇ ಹಿಂದಿನ ಸರ್ಕಾರ ಮಂಡಿಸಿದ್ದ ಸಂಸತ್ತಿನಲ್ಲಿ ಸರ್ವಾನುಮತಿಯಿಂದ ಅಂಗೀಕಾರಗೊಂಡಿದ್ದಂತಹ ಅದೇ ಮಸೂದೆಯನ್ನು ಯಥಾವತ್ತಾಗಿ ಜಾರಿಗೆ ತನ್ನಿ.
ಮಾತು ಮುಗ್ದೇ ಹೋಗುತ್ತಲ್ವಾ? ಅದಕ್ಕೆ ಯಾಕೆ ಹಿಂದೇಟು ಹಾಕ್ತಿದ್ದೀರಿ? ಇದನ್ನೆಲ್ಲ ನೋಡಿದ್ರೆ, ಅದರಲ್ಲೂ ಭ್ರೂಣ ಹತ್ಯೆ ಅನ್ನೋ ಥರದ ಮಾತುಗಳನ್ನು ಪ್ರಧಾನಿ ಮೋದಿಯವರ ಬಾಯಲ್ಲಿ ಕೇಳಿಸ್ಕೊಂಡ ನಂತರ ಮೋದಿಯವರ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಮುಖ್ಯವಾಗಿಲ್ಲ. ಅವರು ಅವಸರ ಮಾಡಿದ್ದು ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯಂತಹ ಸೂಕ್ಷ್ಮ ವಿಚಾರವನ್ನು ಅನಗತ್ಯ ಮಸೂದೆಗಳ ಜೊತೆ ತಳುಕು ಹಾಕಿ ಬೇಕಂತಲೇ ಮುನ್ನೆಲೆಗೆ ತಂದು ವಿಪಕ್ಷದವರು ಮಹಿಳಾ ವಿರೋಧಿಗಳು ಅಂತ ಬಿಂಬಿಸುವ ಪ್ರಯತ್ನ ಮಾಡೋದು. ಅದಕ್ಕಾಗಿ ಮೋದಿಯವರು ತಮ್ಮ ಪ್ರಧಾನಿ ಸ್ಥಾನವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇನ್ನು ಕ್ಷೇತ್ರ ಮರುವಿಂಗಡಣೆಯ ವಿಚಾರದಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಮೋಸ ಆಗಲ್ಲ ಅಂತಿರಲ್ಲ ಮೋದಿಜಿ. ಹಾಗಿದ್ರೆ ದೇಶದಲ್ಲಿ ಉಂಟಾಗಿರುವಂತಹ ಜನಸಂಖ್ಯಾ ಅಸಮತೋಲನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ತಿಳಿಸಿ. ಜನಸಂಖ್ಯಾ ಅಸಮತೋಲನದ ನಿಯಂತ್ರಣದ ವಿಚಾರದಲ್ಲಿ ಭಾರತ ಸಂಪೂರ್ಣ ಪ್ರಗತಿಯನ್ನು ಸಾಧಿಸಿದೆಯಾ? ನಿಮ್ಮ ಅಧಿಕಾರದ ಈ 12 ವರ್ಷಗಳ ಅವಧಿಯಲ್ಲಿ ಅದು ಸಾಧ್ಯವಾಗಿದೆಯಾ ಅನ್ನೋದನ್ನು ಮೊದಲು ತಿಳಿಸಿ. ಎಲ್ರಿಗೂ ಸಮಾನ ಪ್ರಾತಿನಿಧ್ಯವನ್ನು ಹೇಗೆ ಕೊಡ್ತೀರಿ ಅನ್ನೋದನ್ನು ಹೇಳಿ. ಹೊಸದಾಗಿ ಜನಗಣತಿ ಶುರುವಾಗಿದೆ ಅಂತ ಅಮಿತ್ ಶಾ ಹೇಳ್ತಿದ್ದಾರೆ. ಹಾಗಿದ್ರೆ ಆ ಜನಗಣತಿಯ ನಂತರ ಕ್ಷೇತ್ರ ಮರುವಿಂಗಡಣೆಯ ವಿಚಾರವನ್ನು ಮರುಪರಿಶೀಲನೆ ಮಾಡಬಹುದಲ್ವಾ? ಈಗಲೇ ಅನುದಾನಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕಾಗಿರುವಂತಹ ಪರಿಸ್ಥಿತಿಗೆ ದಕ್ಷಿಣದ ರಾಜ್ಯಗಳನ್ನ ತಂದಿಟ್ಟಿದ್ದೀರಿ. ಹೀಗಿರುವಾಗ ನಿಮ್ಮಿಂದ ಸಮಾನ ಪ್ರಾತಿನಿಧ್ಯವನ್ನು ನಿರೀಕ್ಷಿಸೋಕೆ ಹೇಗೆ ಸಾಧ್ಯ ಅನ್ನೋದನ್ನು ನೀವೇ ಹೇಳಿ. ಶತಮಾನಗಳಿಂದ ತುಳಿತಕ್ಕೊಳಗಾಗ್ತಾನೆ ಬರ್ತಿರುವಂತಹ ಮಹಿಳೆಯರ ಮೀಸಲಾತಿ ವಿಚಾರದಲ್ಲಿ ನಿಮ್ಮ ರಾಜಕೀಯ ಲಾಭದ ಲೆಕ್ಕಾಚಾರ ಹಾಕೋದು ಬಿಟ್ಟು ಮೊದಲು 2023ರಲ್ಲಿ ಅಂಗೀಕಾರಗೊಂಡಿದ್ದ ಮಸೂದೆಯನ್ನು ಜಾರಿಗೆ ತನ್ನಿ. ಆನಂತರ ಯಾರು ಮಹಿಳೆಯರ ಪರ, ಯಾರು ಮಹಿಳೆಯರ ವಿರುದ್ಧ ಅನ್ನೋದನ್ನು ಮಾತನಾಡೋಣ ಅಂತ. ನಮಸ್ಕಾರ.